ಹೃದಯಾಘಾತಕ್ಕೆ ಎಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಮಂಗಳೂರು ಹೊರವಲಯದ ಕೃಷ್ಣಾಪುರದ ವಿದ್ಯಾರ್ಥಿ 18 ವರ್ಷದ ಅಫ್ತಾಬ್ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರುವುದು. ಹೆಚ್ಚಾಗಿ ಯೂತ್ಸ್ ಅಲ್ಲಿ ಮತ್ತೆ ಮಧ್ಯ ವಯಸ್ಕರಲ್ಲಿ ಈಗ ಹೃದಯಾಘಾತದ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ರಾಜ್ಯದಲ್ಲಿ ಆತಂಕ ಇದೆ. ನೋಡಿ, ಇಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದ್ದ ಈ ವಿದ್ಯಾರ್ಥಿ 18 ವರ್ಷದ ಹುಡುಗ ಅಷ್ಟೇ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾನೆ. ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾಗ ಈ ತರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮನೆಯೊಳಗೇನೆ ಅಫ್ತಾಬ್ ಕುಸ್ತು ಬಿದ್ದಿದ್ದಾನೆ, ಸಾವನ್ನಪ್ಪಿದ್ದಾನೆ. ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮೊ ಓದ್ತಾ ಇದ್ದ ಅಫ್ತಾಬ್ ಸುರತ್ಕಲ್ ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಈತ ಓದ್ತಾ ಇದ್ದ. ಆದರೆ ಸ್ನಾನ ಮಾಡಕ್ ಹೋಗುವಂತ ಸಂದರ್ಭದಲ್ಲಿ ಮನೆಯಲ್ಲೇ ಕುಸ್ತು ಬಿದ್ದಿದ್ದಾನೆ, ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರಲ್ಲಿ ಇದೀಗ ಶೋಕ ಮಡುಗಟ್ಟಿದೆ. ಯಾರಿಗಾದ್ರೂ ಆಘಾತ ಆಗೇ ಆಗುತ್ತೆ. 18 ವರ್ಷ ಈ ವಯಸ್ಸಲ್ಲೇ ಹೃದಯಾಘಾತವಾಗುತ್ತೆ. ಅದು ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇ ಕುಸ್ತು ಬೀಳ್ತಾನೆ, ಪ್ರಾಣ ಪಕ್ಷಿಯ ಹಾರಿ ಹೋಗುತ್ತೆ ಅಂದಾಗ ಕುಟುಂಬದಲ್ಲಿ ಆತಂಕನೂ ಹೆಚ್ಚಾಗಿದೆ. ಜೊತೆಗೆ ಈಗ ಮನೆ ಮಗನನ್ನ ಕಳ್ಕೊಂಡಿರೋದ್ರಿಂದ ದುಃಖನೂ ಜಾಸ್ತಿನೇ ಇದೆ. ಇನ್ನು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಫುಲ್ ರಶ್ ಆಗಿದೆ. ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ತಮಗೂ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಇದೆಯಾ ಅಥವಾ ಹೃದಯಾಘಾತವಾಗುವಂತಹ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಪರಿಶೀಲನೆಗೆ ಒಳಪಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಪ್ರತಿನಿತ್ಯ ಈಗ ಹೊರ ಜಿಲ್ಲೆಗಳಿಂದ 400ರಿಂದ 500 ಜನ ಆಗಮಿಸ್ತಾ ಇದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಒಪಿಡಿಯಲ್ಲಿ ಈಗ ಫುಲ್ ರಶ್ ಆಗಿದೆ. ಒಂದ್ ಕಡೆ ಹಾಸನ ಭಾಗದಿಂದನೂ ಬರ್ತಾ ಇದ್ದಾರೆ, ಮತ್ತೆ ಮೈಸೂರು ಸುತ್ತಮುತ್ತ ಭಾಗಗಳಿಂದ ಜನ ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಪಿಡಿಯಲ್ಲಿ ನೋಡಿ, ಜನವೋ ಜನ ಸದ್ಯಕ್ಕೆ. ಅಂದ್ರೆ ತಮ್ಮ ಹೃದಯ ತಪಾಸಣೆಗೆ ಅಂತೇಳಿ ಜನ ಆತಂಕದಿಂದಲೇ ಬರ್ತಾ ಇದ್ದಾರೆ. ಅಂದ್ರೆ ಆರೋಗ್ಯ ಇಲಾಖೆ ಈಗ ಪದೇ ಪದೇ ಹೇಳ್ತಿರೋದು, ಆತಂಕ ಪಡುವಂತ ಅಗತ್ಯ ಇಲ್ಲ. ನಿಮ್ಮ ಹೃದಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ, ನಿಮ್ಮ ಹೃದಯವನ್ನ ಜೋಪಾನ ಮಾಡ್ಕೊಳ್ಬೇಕು ಅಂತಂದ್ರೆ ಕೆಲವೊಂದು ಲೈಫ್ ಸ್ಟೈಲ್ ಬದಲಾವಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಒತ್ತಡ ಬೇಡ, ಸ್ಟ್ರೆಸ್ ಲೈಫ್ ಲೀಡ್ ಮಾಡಬೇಡಿ, ಆದಷ್ಟು ರಿಲ್ಯಾಕ್ಸ್ ಆಗಿರೋದಕ್ಕೆ ಟ್ರೈ ಮಾಡಿ. ಇಂಥದ್ದೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ವ್ಯಾಯಾಮನೂ ಮಾಡಬೇಕು ಅಂತ ಹೇಳಿ. ಆದ್ರೆ ಜನರಿಗೆ ಈಗ ಯೂತ್ಸ್ ಮತ್ತೆ ಮಧ್ಯ ವಯಸ್ಕರೇ ಹೃದಯಾಘಾತಕ್ಕೆ ಜಾಸ್ತಿ ಬಲಿಯಾಗ್ತಿರೋದ್ರಿಂದ ತಮಗೂ ಏನಾದ್ರೂ ಸಮಸ್ಯೆ ಇದೆಯಾ, ಈಗ ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದ್ಬಿಡೋಣ, ಆಸ್ಪತ್ರೆಗೆ ಹೋಗಿ ಬಂದ್ರೆ ನಮಗೊಂದು ಸಮಾಧಾನ ಇರುತ್ತೆ, ರಿಪೋರ್ಟ್ ಬಂದ್ರೆ ಸಮಾಧಾನ ಅಂತ ಹೋಗ್ತಿದ್ದಾರೆ. ಈಗ ಇನ್ನು 400-500 ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಬೇಕಾಗುತ್ತೆ. ಅದಕ್ಕೆ ನಾನು ಏನಿದ್ದೀನಿ, ವೈದ್ಯರನ್ನು 9 ಗಂಟೆ ಬದಲು 8 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ. ಇನ್ವೆಸ್ಟಿಗೇಷನ್ಸು ಸಹ 8 ಗಂಟೆಗೆ ಶುರು ಮಾಡೋಕ್ಕೆ ಹೇಳಿದ್ವಿ. ಸ್ವಲ್ಪ ಒತ್ತಡ ಇದೆ. ಅಲ್ಲ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಏನು ನೋಡ್ತಾ ಇದ್ದೀವೋ, ನಮ್ಮಲ್ಲೆಲ್ಲ ಒಂದೇ ರೆಫರಲ್ ಸೆಂಟರ್ ಇರೋದ್ರಿಂದ ರಾಜ್ಯದಲ್ಲಿ ಗೌರ್ಮೆಂಟ್ ಕಾರ್ಡಿಯಕ್ ಇನ್ಸ್ಟಿಟ್ಯೂಟ್ ಒಂದೇ ಇರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಬರ್ತಾರೆ. ಸೊ ಸಂಖ್ಯೆಯಲ್ಲಿ ನಾವು ಪ್ರತಿನಿತ್ಯ 150 ಜನ ಹೊರ ರೋಗಿಗಳನ್ನು ಮಕ್ಕಳನ್ನು ನೋಡ್ತಾ ಇದ್ದೀವಿ. ಬಂದಂಥವ್ರಿಗೆ ಎಲ್ಲರಿಗೂ ಸಹ ECG ಎಕೋ ಮಾಡಿ ಅವರಲ್ಲಿ ಕಾಯಿಲೆಗಳಿದ್ದರೆ ಅದನ್ನು ನಮ್ಮ ಪೀಡಿಯಾಟ್ರಿಕ್ ವಿಭಾಗದಲ್ಲಿ ಇನ್ಫೋಸಿಸ್ ಬ್ಲಾಕಲ್ಲಿ ನೋಡ್ತಾ ಇದ್ದಾರೆ. ಕಡಿಮೆ. ಈಗ ನಾವು